ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ತಹಸೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಸರ್ಕಾರಿ ನೌಕರ ರುದ್ರೇಶ್ ಯರಗಣ್ಣವರ್ ನಿವಾಸಕ್ಕೆ ಸೋಮವಾರ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಸದಾಶಿವನಗರದಲ್ಲಿ ಇರುವ ರುದ್ರೇಶ್ ಮನೆಗೆ ಭೇಟಿ ಕೊಟ್ಟ ಜಗದೀಶ್ ಶೆಟ್ಟರ್ ನಿಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸುವ ತನಕ ಹೋರಾಟ ನಡೆಸಲಾಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ. ರುದ್ರೇಶ್ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡು 1 ವಾರ ಕಳೀತಾ ಬಂದರೂ ಇಲ್ಲಿಯ ತನಕ ಪೊಲೀಸರು ಆರೋಪಿಗಳನ್ನ ಬಂಧಿಸಿಲ್ಲ. ಕೂಡಲೇ ಅವರನ್ನ ಬಂಧಿಸಬೇಕು ಎಂದಿದ್ದಾರೆ. ಈ ವ್ಯಕ್ತಿಗಳು ಸರ್ಕಾರಿ ನೌಕರಿ ಮಾಡಲಾರ್ದಂಥ ವ್ಯಕ್ತಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡಿದ್ದೀವಿ, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡಿದ್ದೀವಿ. ಆದರೆ ಸರ್ಕಾರಿ ನೌಕರಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ರುದ್ರೇಶ ಇವತ್ತು ಆತ್ಮಹತ್ಯೆ ಮಾಡ್ಕೊತಾನಂದರೆ ಭಾಳ ದೊಡ್ಡದಾದಂಥ ಒಂದು ಆಘಾತಕಾರಿ ಅಂತ ಸುದ್ದಿ ಇದು. ಮತ್ತು 1 ವಾರ ಆಯ್ತು, ಈಗ 5ನೇ ತಾರೀಕಿಗೆ ಸುಸೈಡ್ ಮಾಡ್ಕೊಂಡಿದ್ದಾನೆ. ಮತ್ತು ಸ್ಪೆಸಿಫಿಕ್ಕಾಗಿ ಯಾರು ಏನು ಅನ್ನುವಂಥದ್ದು ಎಲ್ಲ ಗೊತ್ತಿದೆ. ಇದು ಕಾರಣೀಭೂತರು ಯಾರು ಅನ್ನುವಂಥದ್ದು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ PA ಸೋಮು ಆತ PA ಮತ್ತು ಇನ್ನೊಬ್ಬ ವ್ಯಕ್ತಿ ಮತ್ತು ಯಾರು ತಹಶೀಲ್ದಾರ್ ಇವರೆಲ್ಲ ಕೂಡಿ ಈ ರೀತಿ ಒಂದು ದೌರ್ಜನ್ಯ ಮಾಡಿ ಮತ್ತು ಹಣಕ್ಕಾಗಿ ಆತನ ಮೇಲೆ ಒತ್ತಡ ತರುವಂಥದ್ದು, ಮಾನಸಿಕ ಒತ್ತಡ ತರುವಂಥ ಇದೆಲ್ಲ ಆದಮೇಲೆ ಅದಕ್ಕೆ ಮೂಲವಾಗಿ ಸುಸೈಡ್ ಮಾಡಲಿಕ್ಕೆ ಅದೇ ಕಾರಣ ಅನ್ನುವಂಥದ್ದು ಈಗೆಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರುವಂಥದ್ದು ವ್ಯಕ್ತಿ. ಮತ್ತು ಆತ ಅವ್ರ ತಾಯಿ ಹೇಳೋ ಪ್ರಕಾರ ರಾತ್ರಿ ಊಟ ಆದಮೇಲೆ ಯಾವುದೋ ಒಂದು ಫೋನ್ ಬರ್ತದೆ. ಫೋನ್ ಬಂದ ಮೇಲೆ ಆವಾಗಲಿಂದ ಸ್ವಲ್ಪ ಗಲಿಬಿಲಿ ಆಗ್ತಾನವ. ಮುಂಜಾನೆ ಎದ್ದುಕೊಳ್ಳೇ ಬೆಳಗ್ಗೆ ಎದ್ದುಕೊಳ್ಳೇನು ಇನ್ನೂ ಯಾರೋ ಮನೆಯವರು ಯಾರೂ ಹೇಳದೇ ಇದ್ದಂಥ ಸಂದರ್ಭದಲ್ಲಿ ಎದ್ದು ಹೊರಗಡೆ ಹೋಗ್ತಾನೆ, ಕಚೇರಿಗೆ ಹೋಗಿ ಸುಸೈಡ್ ಮಾಡ್ಕೊತಾನಂದರೆ ಮಾನಸಿಕ ವೇದನೆಯಿಂದ ಆತ ಸುಸೈಡ್ ಮಾಡ್ಕೊಂಡಿದ್ದಾನೆ. ಮಾನಸಿಕ ಒತ್ತಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.